ನೂತನ ಬಸ್ ನಿಲ್ದಾಣದ ಹತ್ತಿರ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ನಿರ್ಮಿಸಬೇಕು. HR ಶ್ರೀನಾಥ್ ಹೇಳಿಕೆ. ಗಂಗಾವತಿ ಫೆಬ್ರವರಿ 19ರಂದು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ನಿರ್ಮಿಸಿರುವುದು ಸೂಕ್ತವಲ್ಲ. ಅವರು ನಮ್ಮ ದೇಶಕ್ಕಾಗಿ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಹೆಸರಿನಲ್ಲಿ ಎಷ್ಟು ಪ್ರತಿಮೆ ಮಾಡಿದರೂ ಕಡಿಮೆ ಎಂದು ವಿಧಾನ ಪರಿಷತ್ ಮಾಜಿ ಸಚಿವರಾದ HR ಶ್ರೀನಾಥ್ ಹೇಳಿದರು. ನಗರದ ರಾಯಚೂರು ರಸ್ತೆಯಲ್ಲಿರುವ ರೈಲ್ವೆ ನಿಲ್ದಾಣದ ಸಮೀಪದ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ ಹತ್ತಿರ ಗುರುವಾರ ಹಮ್ಮಿಕೊಂಡಿದ್ದ 399ನೇ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ಬಳಿಕ ಮಾತನಾಡಿ, ಇಂದು ಅನೇಕ ನಿಗಮಗಳು ಆಗಿವೆ, ಆದರೆ ಕ್ಷತ್ರಿಯ ಒಕ್ಕೂಟ ಸಮಾಜದ ನಿಗಮಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ನೀಡುತ್ತಿಲ್ಲ. ಈ ಒಂದು ಸಮಾಜವನ್ನು ಗುರುತಿಸಿ ಅನುದಾನ ನೀಡುವಂತಹ ಕೆಲಸ ಮಾಡಬೇಕು. ಇನ್ನು ನಮ್ಮ ಗಂಗಾವತಿ ನಗರದಲ್ಲಿ ಮುಂದಿನ ವರ್ಷದೊಳಗೆ ಶಿವಾಜಿ ಮಹಾರಾಜ ದೊಡ್ಡ ಪ್ರತಿಮೆ ನೂತನ ಬಸ್ ನಿಲ್ದಾಣದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದರು. ನಂತರ ಬಿಜೆಪಿಯ ಹಿರಿಯ ಮುಖಂಡ ತಿಪ್ಪೇರುದ್ರಸ್ವಾಮಿ ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರವಾಗಿದೆ. ಅವರು ಕೇವಲ ಮರಾಠರಿಗೆ ಸೀಮಿತವಲ್ಲ, ಇಡೀ ಭಾರತ ದೇಶದಲ್ಲಿ ಹಿಂದುತ್ವ ನಶಿಸುವ ಸಮಯದಲ್ಲಿ ಹಿಂದುತ್ವಕ್ಕೆ ಮತ್ತೆ ಪುನರ್ಜನ್ಮ ನೀಡಿದ ಮಹಾನ್ ವ್ಯಕ್ತಿ ಹಾಗೂ ಮಹಾರಾಜರು. ನಮ್ಮ ಕರ್ನಾಟಕದ ಶ್ರೀಮಂತಗಡ ಎಂಬ ಗ್ರಾಮಕ್ಕೆ ಆಗಮಿಸಿ ಅಲ್ಲಿರುವಂತಹ ಹೊಳಲಮ್ಮ ದೇವಿ ಶಿವಾಜಿಯ ಶೌರ್ಯವನ್ನ ಮೆಚ್ಚಿ ಅವರಿಗೆ ಖಡ್ಗವನ್ನ ನೀಡಿದರು ಎಂಬ ಮಾಹಿತಿ ಇದೆ. ಅಂತಹ ಒಬ್ಬ ಶ್ರೇಷ್ಠ ಮಹಾರಾಜ ನಮ್ಮ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಎಂದು ಹೇಳಿದರು. ನಂತರ ಸಂತೋಷ್ ಕೇಲೋಜಿ ಹಾಗೂ ವಕೀಲರಾದ ನಾಗರಾಜ್ ಗುತ್ತೇದಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ್ ನಾಗಪ್ಪ, ಯುವ ಮುಖಂಡರಾದ ಸರ್ವೇಶ್ ಮಾಂತಗೊಂಡ, ಕ್ಷತ್ರಿಯ ಸಮಾಜ ಅಧ್ಯಕ್ಷರಾದ ತಿಪ್ಪಣ್ಣ ಬೀದರ್ಕರ್, ಮರಾಠ ಸಮಾಜದ ಅಧ್ಯಕ್ಷರಾದ ಶರಬೋಜಿರಾವ್ ಗಾಯಕವಾಡ್, ಅಮರಜ್ಯೋತಿ ವೆಂಕಟೇಶ್, ಮಾತಾ ಅನ್ನಪೂರ್ಣ ಸಿಂಗ್, ಅಯ್ಯನಗೌಡ ಹಿರೂರು, ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾಗಿರುವ ಚನ್ನಬಸವ ಜಕೀನ್, ಉಪ ತಹಶೀಲ್ದಾರಾದ ಮಹಂತಗೌಡ ಪಾಟೀಲ್, ಮರಾಠ ಸಮಾಜದ ಮುಖಂಡರಾದ ಕಾಶಿನಾಥ್ ಚಿತ್ರಗಾರ, ಮಾರ್ತಂಡರಾವ್ ಗಾಯಕವಾಡ, ರಮೇಶ್ ರಾವ್, ಅರವಿಂದ್ ಕುಟ್ರೆ, ರಮೇಶ್ ರಾವ್, ಎನ್ ಸಿದ್ದು ಗೌಳಿ ಹಾಗೂ ಇತರರು ಪಾಲ್ಗೊಂಡಿದ್ದರು.
ಇವತ್ತು ಛತ್ರಪತಿ ಮಹಾರಾಜವರ ಒಂದು ಶಿವಾಜಿ ಮಹಾರಾಜ ಒಂದು ಭಾಳ ವಿಜೃಂಭಣೆ ನಡೀತಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೀತಿದೆ. ಅದಕ್ಕೆ ನಮ್ಮ ರಾಷ್ಟ್ರದಲ್ಲೂ, ನಮ್ಮ ಜಿಲ್ಲೆಯಲ್ಲೂ ಮತ್ತು ನಮ್ಮ ರಾಜ್ಯದಲ್ಲೂ ಇಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಸೇರಿಕೊಂಡು ಕಾರ್ಯಕ್ರಮವನ್ನು ಹಾಕ್ಕೊಳ್ತಾರೆ. ಹೆಚ್ಚು ಶಾಲೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ, ಈ ಮಹಾಪುರುಷನ ಜಯಂತ್ಯೋತ್ಸವ ಪ್ರತಿಯೊಬ್ಬ ಭಾರತೀಯರಿಗೆ ಒಂದು ಆದರ್ಶವಾಗಿ, ಒಂದು ದಾರಿ ದೀಪವಾಗಿ ಇವತ್ತು ನಮ್ಮೆಲ್ಲರಿಗೆ ಅವರು ಮಾಡಿರ್ತಕ್ಕಂಥ ಒಂದು ಮಹಾನ್ ತ್ಯಾಗ, ಒಂದು ಹೋರಾಟದ ಪ್ರತಿಫಲ ಇವತ್ತು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಇವತ್ತು ನಾವು ಸುಖ ಶಾಂತಿಯಿಂದ ನಾವು ಬಾಳ್ತಿದ್ದೀವಪ್ಪ ಅಂದರೆ ಇದು ಛತ್ರಪತಿ ಶಿವಾಜಿಯವರ ಒಬ್ಬ ಕಾರಣಭೂತ. ಅದರಿಂದ ನಾವೆಲ್ಲರೂ ಆ ಮಹಾನ್ ಪುರುಷರ ಜಯಂತ್ಯೋತ್ಸವ ಪ್ರತಿಯೊಬ್ಬರು ಇವತ್ತು ಬರೀ ಕ್ಷತ್ರಿಯ ಒಕ್ಕೂಟದ ಮಾತ್ರ ಸಂಬಂಧ ಇಲ್ಲ, ಇಡೀ ಗಂಗಾವತಿ ಎಲ್ಲರಿಗೂ ಸಂಬಂಧ ಇರ್ತಕ್ಕಂಥ. ಅದರಿಂದ ಇವತ್ತು ನಾನು ಕ್ಷತ್ರಿಯ ಒಕ್ಕೂಟದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ಸಮಾಜದವ್ರನ್ನ ಕರೆಸ್ಬೇಕು. ಯಾಕಂದರೆ ಶಿವಾಜಿ ಮಹಾರಾಜರ ಬಗ್ಗೆ ಇತಿಹಾಸನೇ ಇದೆ. ಅವರು ಒಬ್ಬ ದೊಡ್ಡ ಶಕ್ತಿ ನಮ್ಮ ದೇಶಕ್ಕೆ, ಒಬ್ಬ ದೇವಿ ಪುರುಷ, ದೇವಿ ಭಕ್ತ ಮತ್ತು ಎಲ್ಲ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಮಹಾನ್ ಪುರುಷ. ಅದರಿಂದ ಇವತ್ತು ಎಲ್ಲ ಸಮಾಜಕ್ಕೆ ಇವತ್ತು ಈ ಪವಿತ್ರವಾದಂಥ ದಿವಸ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ, ವಿಶೇಷವಾಗಿ ಮಕ್ಕಳಿಗೆ. ಆದರೆ ಇದು ಹೈವೇ ಪಕ್ಕದಲ್ಲಿ ಇರೋದ್ರಿಂದ ಇಲ್ಲಿ ಮಕ್ಕಳನ್ನಾಗಿ ಇವತ್ತು ಹೆಣ್ಮಕ್ಳು ಕರೆಸೋದು ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನನಗನಿಸುತ್ತೆ ಇದಕ್ಕಿಂತ ಒಳ್ಳೆಯ ಜಾಗ ನಾವು ಕೊಡಬೇಕಾಗಿದೆ ಶಿವಾಜಿ ಮಹಾರಾಜ ಗಂಗಾವತಿಯಲ್ಲಿ. ಯಾವ ಥರ ಬಸವಣ್ಣನ ಪ್ರತಿಮೆ ಆಗಿದೆ ಬಸ್ ಸ್ಟ್ಯಾಂಡ್ ಮುಂದೆ, ಅದೇ ಥರ ನಾವು ಶಿವಾಜಿ ಮಹಾರಾಜನ ಒಂದು ಪ್ರತಿಮೆಗೂ ಕುಂದಿಸ್ಬೇಕು ಗಂಗಾವತಿಯಲ್ಲಿ. ಇದು ಇರಲಿ, ಇದು ಕೂಡ ನಾವು ಎಷ್ಟು ರೋಡ್ಗಳು ಅವ್ರ ಹೆಸರು ಮೇಲೆ ಮಾಡೋದು ಕಡಿಮೆನೆ, ಆದರೆ ಒಂದು ದೊಡ್ಡ ಪ್ರತಿಮೆ ಆಗಬೇಕು ಗಂಗಾವತಿಯಲ್ಲಿ. ಅದಕ್ಕೆ ನಾವೆಲ್ಲರೂ ಸಹಕಾರವನ್ನು ಮಾಡ್ತೀವಿ. ಮತ್ತು ಸೂರ್ಯ ಚಂದ್ರ ಇರೋವರೆಗೂ ಛತ್ರಪತಿ ಮಹಾರಾಜರ ಒಂದು ಹೆಸರು ಅಮರವಾಗಿ ಇರ್ತದೆ. ಅದರಿಂದ ಇವತ್ತು ನಾವೆಲ್ಲರೂ ಕ್ಷತ್ರಿಯ ಒಕ್ಕೂಟದವರಿಗೆ ನಾನು ಕೇಳ್ಕೋದಕ್ಕೆ, ಇವತ್ತು ಎಲ್ಲರನ್ನ ಕೆಲವು ಸಂದರ್ಭದಲ್ಲಿ ಇವತ್ತು ರಾಜಕಾರಣಿಗಳು ಕ್ಷತ್ರಿಯ ಒಕ್ಕೂಟದನ್ನು ಭಾಳ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಅದು ನಾನು ನೋಡ್ತೇನೆ ಕಣ್ಣಲ್ಲಿ. ನಾನು ಇವತ್ತು ಯಾವುದೇ ಪಕ್ಷದವ್ರಿಗೆ ಇರ್ಬೋದು, ಯಾವುದೇ ಶಾಸಕರು ಸಂಸದರಾಗಿ ಕ್ಷತ್ರಿಯ ಒಕ್ಕೂಟದ ಬರೀ ಭಾಳಷ್ಟು ಕಡೆಗಣೆಯನ್ನು ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಇವತ್ತು ಈ ಸಮಾಜಗಳನ್ನು ಬಡ ಸಮಾಜಗಳನ್ನು ಎತ್ತುವಂಥ ಕೆಲಸ ಯಾರು ಮಾಡ್ತಾರೆ ಅವರಿಗೆ ನಾವೆಲ್ಲರೂ ಮುಂದೆ ಅವ್ರ ಬೆಂಬಲವನ್ನು ಸೂಚಿಸಬೇಕು. ಅದರಿಂದ ನಾವು ಕ್ಷತ್ರಿಯ ಒಕ್ಕೂಟದವರು ಒಕ್ಕಟ್ಟಾಗಿ, ಯಾಕಂದರೆ ನಾವು ಇವತ್ತು ಅನೇಕ ನಿಗಮಗಳಾಗಿದ್ದಾವೆ, ಆದರೆ ಕ್ಷತ್ರಿಯ ಒಕ್ಕೂಟಕ್ಕೆ ಯಾವುದೇ ಒಂದು ಅನುದಾನ ಕೊಡ್ತಾ ಇಲ್ಲ ಸರ್ಕಾರಗಳು. ಇವತ್ತು ಯಾರೇ ಒಂದು ಮಂತ್ರಿಗಳಾಗಲಿ ಇವತ್ತು ಯಾರಿಗೆ ಇವತ್ತೆಲ್ಲರನ್ನೂ ನೇರವಾಗಿ ಅಪಾದನೆ ಮಾಡ್ತೀವಿ. ಇವತ್ತು ಕ್ಷತ್ರಿಯ ಒಕ್ಕೂಟನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಅದರಿಂದ ಇವತ್ತು ಸನ್ಮಾನ್ಯ ಮಂತ್ರಿಗಳಾಗಲಿ ಇವತ್ತು ಯಾರೇ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನಮಾನ ಇರ್ತಕ್ಕಂಥ ಪ್ರತಿನಿಧಿಗಳು ಈ ಕ್ಷತ್ರಿಯ ಒಕ್ಕೂಟ ಸಮಾಜದ ಎಲ್ಲ ವರ್ಗದವರಿಗೆ ಅವ್ರನ್ನ ಗುರುತಿಸಿ ಅವರಿಗೆ ಏನು ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಅವರೆಲ್ಲ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಮ್ಮೆ ನಾನು ಈ ಒಂದು ಪ್ರತಿಮೆಗೆ ಮುಂದಿನ ವರ್ಷ ಒಳಗೆ ನೀವು ಮಾಡಬೇಕಂತ ಸಂಕಲ್ಪ ಮಾಡಿರಿ. ಯಾಕೆ ಆಗಲ್ಲ ಅಂತ ನಮಗೆ ಅನಿಸುತ್ತೆ. ದೊಡ್ಡ ಭರತ್ನಾಗ ನಮ್ಮ ಇವರು ವಿರೋಧಕರು ಅವರು ಪ್ರಸ್ತಾವನೆ ಸಲ್ಲಿಸಿದರು. ಒಂದು ಫೈಬರ್ದು ಈಗ ಎಲ್ಲರೂ ಮಾಡ್ತಾಯಿದ್ದಾರೆ ಮಹಾರಾಷ್ಟ್ರದಲ್ಲಿ. ಆ ಫೈಬರ್ ಗ್ಲಾಸ್ದು ಮಾಡಿದ್ರೆ ಒಳ್ಳೆಯದು ಅಂತೇಳಿ ಹೇಳಿದ್ದಾರೆ. ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡೋದಂತೆ. ಯಾಕಂದರೆ ನಮ್ಮ ಗಂಗಾವತಿಗೆ ಒಂದು ದೊಡ್ಡ ಶಾನಾಗಿ ಇರಬೇಕು. ಯಾಕಂದರೆ ಅದು ಎಲ್ಲಿ ಶಿವಾಜಿ ಮಹಾರಾಜ ಕಾಣ್ತಾ ಅಲ್ಲಿ ಧೈರ್ಯ ಇರ್ತದೆ ಮನುಷ್ಯನಿಗೆ, ಅಲ್ಲಿ ಒಂದು ಶಕ್ತಿ ಇರ್ತದೆ, ಅಲ್ಲಿ ಆತ್ಮಧೈರ್ಯ ಇರ್ತದೆ. ಅದರಿಂದ ನಾವೆಲ್ಲರೂ ಭಾಳಷ್ಟು ಅದೃಷ್ಟವಂತರು. ಇಂಥ ಒಂದು ಮಹಾನ್ ಪುರುಷ ನಮ್ಮ ಭಾರತ ದೇಶದಲ್ಲಿ ಜನಿಸಿ ಇವತ್ತು ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶಕ ಆಗಿರ್ತಕ್ಕಂಥದ್ದು. ಅದರಿಂದ ನಾನು ಈ ಕ್ಷತ್ರಿಯ ಒಕ್ಕೂಟದ ಎಲ್ಲ ಸಮಾಜಗಳೇ ನಾನು ಬೆನ್ನೆಲುಬಾಗಿ ನನಗೆ ಇಟ್ಟಿದ್ದೀನಿ. ಯಾಕೆಂದರೆ ನನ್ನನ್ನು ಕೂಡ ಇವತ್ತು ಕ್ಷತ್ರಿಯ ಒಕ್ಕೂಟದಲ್ಲಿ ಸೇರಿಸಿರ್ತಕ್ಕಂಥದ್ದು.
ನನ್ನ ಗುರುತಿಸಿ ಯಾಕಂದರೆ ನನಗೆ ಒಂದು ಸಾರಿ ಸೋಲಾದ್ಮೇಲೆ ಎಲ್ಲರೂ ಹೇಳಿದ್ರು, ನೀವು ಒಂಟಿಯಾಗಿ ನೀವು ಇರಬಾರ್ದು, ನಾವು ಕ್ಷತ್ರಿಯ ಒಕ್ಕೂಟದವ್ರು, ನೀವು ನಮ್ಮ ಕ್ಷತ್ರಿಯ ಒಕ್ಕೂಟದಲ್ಲಿ ಇರಬೇಕು ಅಂತ ಹೇಳಿ ನನಗೆ ಧೈರ್ಯ ತುಂಬಿರ್ತಕ್ಕಂಥವ್ರು ಕ್ಷತ್ರಿಯ ಸಮಾಜದವರು, ಒಕ್ಕೂಟದವರು. ಅದರಿಂದ ನಾನು ನಿಮ್ಮ ಒಬ್ಬ ಸದಸ್ಯರಾಗಿ ನಾನು ಯಾವತ್ತೂ ಈ ಸಮಾಜದ ಎಲ್ಲ ವರ್ಗದವರಿಗೆ ನಾನು ಏಳಿಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕ್ಷತ್ರಿಯ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನಾಲ್ಕು ಮಾತನ್ನು ಮುಗಿಸ್ತೇನೆ. ಆತ್ಮೀಯವಾದ ಧನ್ಯವಾದಗಳು ಗಣೆ. ನಿಮ್ಮ ಆಶೀರ್ವಾದ ಹಾಗೂ ನಿಮ್ಮ ಸಹಕಾರ. ವಾಸಿಯಾದಂಥ ಶರಣರು, ಸಂತರಿರ್ಬೋದು ಹಾಗೂ ಚಕ್ರವರ್ತಿಗಳಿರ್ಬೋದು, ಆ ರೀತಿ ಎಲ್ಲ ಮಹನೀಯರ ಜಯಂತಿಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಇಂದು ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಸಮಾಜದ ಬಂಧುಗಳೊಂದಿಗೆ ಕರ್ನಾಟಕ ಸರ್ಕಾರದ ಮತ್ತು ತಾಲೂಕು ಆಡಳಿತದ ಸಂಯುಕ್ತ ಆಶ್ರಯದಲ್ಲಿ ಇಂದು ಅತಿ ಶಿಸ್ತುಬದ್ಧವಾಗಿ ಮತ್ತು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಿದಂಥ ಗೌರವಾನ್ವಿತರಾದ ಶ್ರೀ ಮಾನ್ಯ ಶ್ರೀನಾಥನಿ ಸಾಹೇಬರವರೇ ಹಾಗೂ ಮಾಜಿ ಸಚಿವರಾದ ಹಿರಿಯರು, ನಿಮ್ಮೆಲ್ಲ ನೆಚ್ಚಿನ ಹಿರಿಯರಾದಂಥ ಮಲ್ಲಿಕಾರ್ಜುನ ನಾಗಪ್ಪ ಧನಿ ಅವರೇ ಹಾಗೂ ಇನ್ನೊಬ್ಬ ಹಿರಿಯರಾದ ಶ್ರೀ ತಿಪ್ಪೇರುದ್ರಸ್ವಾಮಿ ವಕೀಲರವರೇ ಹಾಗೂ ವೇದಿಕೆ ಮೇಲೆ ಆಚರಣರಾದ ಎಲ್ಲ ಗೌರವಾನ್ವಿತರು, ಈ ಒಂದು ಶಿವಾಜಿ ಮಹಾರಾಜರ ಜಯಂತಿಯನ್ನು ದೇಶಾದ್ಯಂತ ಆಚರಿಸುವುದು ನಿಮ್ಮೆಲ್ಲರಿಗೆ ಅತೀವ ಸಂತಸದ ಸುದ್ದಿ. ಈ ಒಂದು ದೇಶದಲ್ಲಿ ಅತಿ ಹೆಚ್ಚು ಧೈರ್ಯ ಮತ್ತು ಶೌರ್ಯದಿಂದ ಹೋರಾಡಿ ಸಾಮ್ರಾಜ್ಯವನ್ನು ವಿಸ್ತರಿಸಿದಂಥ ಶಿವಾಜಿ ಮಹಾರಾಜರ ಬಗ್ಗೆ ಎಲ್ಲ ಶಾಲಾ ಪಠ್ಯಪುಸ್ತಕಗಳನ್ನು ನೀವೆಲ್ಲ ಬಾಲ್ಯದಿಂದಲೂ ಕೂಡ ಓದಿದ್ದೇವೆ. ಹಾಗೆಯೇ ಈ ಒಂದು ಸಮಾಜಕ್ಕೆ ಇರ್ತಕ್ಕಂಥ ಧೈರ್ಯ, ಶೌರ್ಯ ಮತ್ತಾವ ಸಮಾಜದಲ್ಲಿ ನೀವೆಲ್ಲ ಕಾಣೋದಿಲ್ಲ. ಅಂಥ ಒಂದು ಮಹಾನ್ ಪುರುಷನನ್ನು ಪಡೆದ ನಮ್ಮ ಭಾರತ ಮಾತೆ ಮತ್ತು ನೀವೆಲ್ಲರೂ ಧನ್ಯವಂತರಂತ ನಾನು ಭಾವಿಸ್ತೀನಿ. ಆ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಸೂರ್ಯಚಂದ್ರರಿರುವವರೆಗೂ ಕೂಡ ಈ ಒಂದು ಭೂಮಂಡಲದಲ್ಲಿ ಶಾಶ್ವತವಾಗಿ ಅಜರಾಮರವಾಗಿ ಇರಲಿ ಅಂತ ಆಶಿಸುತ್ತಾ, ಇಲ್ಲಿ ನಡೆದಂಥ ಎಲ್ಲ ಹಿರಿಯರಿಗೂ ಗೌರವದ ವಂದನೆಗಳನ್ನು ನೀಡುತ್ತಾ ಮತ್ತು ಇಲ್ಲಿ ಆಗಮಿಸಿದ ಸಮಾಜದ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಪತ್ರಿಕಾ ಮಾಧ್ಯಮದವರು, ಇನ್ನಿತರ ಸಮಾಜದ ಮುಖಂಡರಿಗೂ ಕೂಡ ವಂದನೆಗಳನ್ನು ಹೇಳಿ ಮತ್ತೊಮ್ಮೆ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳು. ಎಲ್ಲ ವರ್ಗದವರೊಡಗೂಡಿ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಅದರಲ್ಲಿ ಕೂಡ ನಾವು ಕೂಡ ಅಲ್ಪ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ವಿ. ಈಗ ಸ್ಥಳ ಬದಲಾವಣೆಯನ್ನು ಆಡಳಿತದ ಅಧಿಕಾರಿಗಳ ಮುಖಾಂತರ ಶ್ರೀನಾಥ್ ದಣಿಯವರು ಹೊಸ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂವನ್ನು ಮಾಡೋದಕ್ಕೆ ನಿರ್ಣಯ ಮಾಡಿದ್ದಾರೆ. ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಬಂದ ಮೇಲೆ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ನಾಗಪ್ಪನವರು, ಶ್ರೀನಾಥ್ ದಣಿಯವರು ಎಲ್ಲರೂ ಕೂಡಿಕೊಂಡು ತಾಲೂಕು ಆಡಳಿತದೊಂದಿಗೆ ಚರ್ಚೆ ಮಾಡಿ ಅಲ್ಲಿ ಸ್ಟ್ಯಾಚ್ಯೂ ಮಾಡಲು ನಿರ್ಣಯವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಬಹಳ ಸಂತೋಷವಾಗಿರ್ತಕ್ಕಂಥ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಛತ್ರಪತಿ ಶಿವಾಜಿಯವರು 1630ನೇ ಇಸ್ವಿಯಲ್ಲಿ ಪುಣೆಯ ಶಿವನೇರಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಭೋಸ್ಲೆ ಮತ್ತು ಜೀಜಾಬಾಯಿ ಅಂತಕ್ಕಂಥ ದಂಪತಿಗಳ ಪುಣ್ಯಗರ್ಭದಿಂದ ಜನಿಸಿದರು. ಜೀಜಾಬಾಯಿ ಹೆಂಗಿದ್ಲು ಅಂದರೆ, ಜೀಜಾಬಾಯಿ ಛತ್ರಪತಿ ಶಿವಾಜಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ, ತೊಟ್ಲು ತೂಗತಕ್ಕಂಥ ಸಂದರ್ಭದಲ್ಲಿ ಆತನಿಗೆ ಈ ದೇಶದ ಭೌಗೋಳಿಕ ಕ್ಷೇತ್ರದ ದರ್ಶನವನ್ನು, ವೀರ ಪುರುಷರ ಕಥೆಗಳನ್ನು, ದೇಶಭಕ್ತಿಯನ್ನು ಬೆಳೆಸುವಂಥ ರೀತಿಯಲ್ಲಿ ಜೀಜಾಬಾಯಿ ಆ ಮಗುವಿಗೆ ತೊಟ್ಲು ತೂಗತಕ್ಕಂಥ ಬಾವಿಯನ್ನು ತೋಡಿಸು, ಕೆರೆಯನ್ನು ಕಟ್ಟಿಸು, ಪ್ರಜೆಗಳನ್ನು ರಕ್ಷಿಸು, ಬಡವರನ್ನು ರಕ್ಷಿಸು ಅಂತಕ್ಕಂಥ ಪದಗಳ ಮೇಲೆ, ಕಂದ ನೀನೊಂದು ದಿನ ಈ ದೇಶವನ್ನು ರಕ್ಷಿಸುವಂತನಾಗಬೇಕು, ಈ ದೇಶವನ್ನು ಕಟ್ಟುವಂತನಾಗಬೇಕು ಅಂತಕ್ಕಂಥ ದೇಶಭಕ್ತ ವಿಚಾರಗಳನ್ನು ಆ ಮಗುವಿದ್ದಾಗಲೇ ಜೀಜಾಬಾಯಿ ತೂಗಿ ಆ ಮಗುವಿಗೆ ಹೇಳುತ್ತಿದ್ಲು. ಅದರ ಪ್ರತೀಕವಾಗಿ
ಅದರಂತೆ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಏನು ತಾಯಿಯ ಬೈಕಿತ್ತು, ಜೀಜಾಬಾಯಿಯ ಒಂದು ಬಯಕೆಯ ಪ್ರಕಾರ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ ಏಕೈಕ ಛತ್ರಪತಿ ಯಾರಿದ್ರೆ ಅದು ಛತ್ರಪತಿ ಶಿವಾಜಿ ಒಬ್ಬನೇ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಛತ್ರಪತಿ ಶಿವಾಜಿ ಅವರು ಮರಾಠಗಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಕರ್ನಾಟಕದ ಮುಂಡ್ರಿಗಿ ತಾಲೂಕಿನ ಶ್ರೀಮಂತಗಡ ಅಂತಕ್ಕಂಥ ಪ್ರದೇಶದಲ್ಲಿ ಒಳಲಮ್ಮ ಅಂತಕ್ಕಂಥ ಒಂದು ಗುಡ್ಡ ಇದೆ, ನೀವು ಹೋಗಿ ಬರ್ರಿ ಅಂತ ಹೇಳ್ತಾ ಇದ್ದೀನಿ. ಒಳಲಮ್ಮನ ಗುಡ್ಡಕ್ಕೆ ಹೋದರೆ ಒಳಲಮ್ಮ ತಾಯಿಯ ಭುವನೇಶ್ವರಿಯ ಭವಾನಿಯ ತಾಯಿಯ ಒಂದು 7-8 ಸುತ್ತುಗಳನ್ನ ಈಗ ಆಂಜನಾದ್ರಿ ಬೆಟ್ಟ ಹೋಗಬೇಕು, ಅದೇ ತರನಾಗಿ ಹೋಗಬೇಕು. ಶ್ರೀಮಂತಗಡದ ಆ ಒಳಲಮ್ಮ ತಾಯಿಯ ದೇವಸ್ಥಾನದಲ್ಲಿ ಛತ್ರಪತಿ ಶಿವಾಜಿಯವರು ಅಲ್ಲಿಗೆ ಬಂದಿದ್ರು. ಆತನ ಶೌರ್ಯವನ್ನು ಮೆಚ್ಚಿ ಆತನಿಗೆ ಆಶೀರ್ವಾದವನ್ನು ಮಾಡಿ ಆ ಭವಾನಿ ಆ ದೇವಾಲಯದಲ್ಲಿ ಖಡ್ಗವನ್ನು ನೀಡಿದಳು ಅಂತಕ್ಕಂಥ, ಕರ್ನಾಟಕದಲ್ಲಿ ಖಡ್ಗವನ್ನು ನೀಡಿದಳು ಅಂತಕ್ಕಂಥ ಪ್ರತೀತಿಯ ಇದೆ. ಅದೇ ತರನಾಗಿ ಒಳಲಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಛತ್ರಪತಿ ಶಿವಾಜಿಗೆ ಖಡ್ಗವನ್ನು ಕೊಡ್ತಕ್ಕಂಥ ಸ್ಟ್ಯಾಚ್ಯೂವನ್ನು ಕೂಡ ಹಾಕಿದ್ದಾರೆ. ಈಗ ಸದ್ಯ ಇದೆ ಅದು ಕರ್ನಾಟಕದ ಒಳಲಮ್ಮ ದೇವಸ್ಥಾನದ ಶ್ರೀಮಂತಗಡದಲ್ಲಿ ಛತ್ರಪತಿ ಶಿವಾಜಿಯ ಸಾಮ್ರಾಜ್ಯದ ಅರಸನಾಗಿ ಅಲ್ಲಿಗೆ ಬಂದು ಈ ಭಾಗದಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಆತ ಸಂಪರ್ಕವನ್ನು ಹೊಂದಿದ್ದ, ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಅಂತಕ್ಕಂಥ ಇತಿಹಾಸಗಳು ಕೂಡ ಇತಿಹಾಸ ಪುಟದಲ್ಲಿ ಇದೆ ಬಂಧುಗಳೇ. ಅದೇ ತರನಾಗಿ ಛತ್ರಪತಿ ಶಿವಾಜಿಯವರು ಏನು ಮೊಘಲರ ವಿರುದ್ಧ, ಸುಲ್ತಾನರ ವಿರುದ್ಧ ಯುದ್ಧವನ್ನು ಮಾಡಿ ಗೇರಿಲ್ಲಾ ತಂತ್ರದ ಮುಖಾಂತರ ಏನು ಮೊಘಲರನ್ನ ಮತ್ತು ಸುಲ್ತಾನರನ್ನ ಸೋಲಿಸಿ 1974ನೇ ಇಸ್ವಿ ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ ಛತ್ರಪತಿ ಶಿವಾಜಿ ಮಹಾರಾಜ. ಛತ್ರಪತಿ ಶಿವಾಜಿ ಮಹಾರಾಜ ಕ್ಷತ್ರಿಯರಲ್ಲಿ ಒಂದು ದೊಡ್ಡ, ಇವತ್ತು ಸ್ವಾಮಿ ವಿವೇಕಾನಂದ ಕೂಡ ಕ್ಷತ್ರಿಯರು, ಸ್ವಾಮಿ ವಿವೇಕಾನಂದನ ಕೂಡ ಕ್ಷತ್ರಿಯರಲ್ಲಿ ಎಂಥ ಗುಣ ಇರ್ತದೆ ಅನ್ನೋದಕ್ಕೆ ಇವತ್ತು ಒಂದು ಉದಾಹರಣೆ. ಸ್ವಾಮಿ ವಿವೇಕಾನಂದರನ್ನ ಮೇರಿ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಆತನ್ನ ಪ್ರೀತಿಸಿ ಮದುವೆ ಆಗಬೇಕಂತ ಬಯಕೆ ಪಟ್ಟು ಸ್ವಾಮಿ ವಿವೇಕಾನಂದರನ್ನು ಕೇಳ್ತಾಳ. ಸ್ವಾಮಿ ವಿವೇಕಾನಂದ, ನಾನು ನಿನ್ನನ್ನು ಮದುವೆ ಆಗಬೇಕಂತ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೇಳ್ತಾಳೆ. ಕೇಳಿದಾಗ ಆ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ನನ್ನನ್ನು ಏಕೆ ಮದುವೆ ಆಗಬೇಕಂತ ಇಷ್ಟಪಟ್ಟಿದ್ದೀಯ ನೀನು ಅಂತ ಕೇಳಿದಾಗ, ನಿನ್ನಂಥ ಸ್ಫುರದ್ರೂಪಿಯಾದ ಸುಂದರವಾದ ಕ್ಷಾತ್ರ ಬಲವುಳ್ಳ ದೇಶಭಕ್ತನಾಗಿರ್ತಕ್ಕಂಥ ಮಗನನ್ನ ಪಡಿಬೇಕು ಅಂತಕ್ಕಂಥ ಆಸೆ ನನ್ನಲ್ಲಿದೆ ತಾಯಿ, ಆ ಆಸೆ ನನ್ನಲ್ಲಿದೆ ಸ್ವಾಮಿ ವಿವೇಕಾನಂದ, ಆ ಕಾರಣದಿಂದ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳ್ತಾ, ಅವಾಗ ಆತನ ನನ್ನ ಮದುವೆ ಆದ ಮೇಲೆ ನನ್ನಂಥ ಮಗ ನಿನಗೆ ಹುಟ್ಟದಿದ್ದರೆ ಅಥವಾ ನನ್ನಂಥ ಮಗನ ಹುಟ್ಟದೆ ನಿನ್ನಂಥ ಮಗ ಹುಟ್ಟಿದರೆ ಮತ್ತೆ ನಿನಗೆ ದುಃಖ ಆಗ್ತದೆ. ಆ ಕಾರಣ ಅಷ್ಟು ದಿವಸ ತಡೆಯೋದು ಬೇಡ, ಈಗಾಗಲೇ ನಾನು ನಿನ್ನ ಮಗನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ ಆಕೆಯನ್ನು ತಾಯಿ ಸ್ವರೂಪ ಕಂಡಂತ ಸ್ವಾಮಿ ವಿವೇಕಾನಂದರು. ಯಾವುದೇ ಹೆಣ್ಮಗಳು ದಾರಿಯಲ್ಲಿ ಹೋಗ್ತದ ಅನಾಹುತಕ್ಕೆ ಈಡಾಗಿದ್ರೆ ಆಕೆಯನ್ನ ತಾಯಿ ಸ್ವರೂಪದಿಂದ ನೋಡಿ ಮನೆ ಮುಟ್ಟಿಸ್ತಕ್ಕಂಥ ಗುಣ ಯಾರಲ್ಲಿದ್ರೆ ಅದು ಕ್ಷತ್ರಿಯ ರಕ್ತದಲ್ಲಿ ಮಾತ್ರ ಇರ್ತದೆ ಅಂತಕ್ಕಂಥ ಮಾತುಗಳನ್ನ ಇಷ್ಟಪಡ್ತಾ ಇದ್ದೇನೆ. ಅಂತ ಒಂದು ಮೌಲ್ಯಗಳನ್ನ, ಅಂತ ಒಂದು ಸಿದ್ಧಾಂತಗಳನ್ನ, ಅಂತಹ ಬದ್ಧತೆಗಳನ್ನ, ಅಂತ ಕ್ಷಾತ್ರ ಬಲವನ್ನ, ಅಂತ ಕಾತ ತೇಜಸ್ಸನ್ನು ಇಟ್ಟುಕೊಂಡು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಛತ್ರಪತಿ ಶಿವಾಜಿ ಹಿಂದೂ ಸಾಮ್ರಾಜ್ಯ ಅವತ್ತು ಹೇಳಿದ್ರು ನಮ್ಮ ಗುತ್ತೇದಾರರು. ಇವತ್ತು ಅಂತ ಕಠಿಣ ಪರಿಸ್ಥಿತಿಯಲ್ಲಿ ಛತ್ರಪತಿ ಶಿವಾಜಿ ಆಳ್ವಿಕೆಯನ್ನು ಮಾಡಿದ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದೇ ಮೊಘಲರ ಸಾಮ್ರಾಜ್ಯ ಇವತ್ತು ಬಾಬರ್ ಇರ್ಬೋದು, ಹುಮಾಯೂನ್ ಇರ್ಬೋದು, ಶಹಜಾನ್ ಇರ್ಬೋದು, ಜಹಾಂಗೀರ್ ಇರ್ಬೋದು, ಅಕ್ಬರ್ ಇರ್ಬೋದು, ಕೊನೆಗೆ ಲಾಸ್ಟ್ ಔರಂಗಜೇಬ ಬರ್ತಾನೆ. ಇವರನ್ನೆಲ್ಲ ಸೆರೆಬಡಿಬೇಕಾದ್ರೆ ಇವತ್ತು ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿ ಛತ್ರಪತಿ ಶಿವಾಜಿಯನ್ನು ಕೊಲ್ಲಕ್ಕೆ ಬಂದಾಗ ತನ್ನ ಉಗುರಿನಿಂದ ದೇಹವನ್ನು ಸೀಳಿ ಸಾಮ್ರಾಜ್ಯವನ್ನ ಕಟ್ಟಿರ್ತಕ್ಕಂಥ ರಾಜ ಛತ್ರಪತಿ ಶಿವಾಜ. ಅದಕ್ಕೋಸ್ಕರ ಇದು ಒಂದು ಯಾವುದೇ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಯಂತಿ ಅಲ್ಲ, ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಕ್ಷತ್ರಿಯ ಕೂಟದ ಛತ್ರಪತಿ ಶಿವಾಜಿ ಜಯಂತಿ ಅಲ್ಲ, ಅಖಂಡ ಭಾರತದ ಏಕತೆಗೆ ಮತ್ತು ಐಕ್ಯತೆಗೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರತಕ್ಕಂಥ ಎಲ್ಲ ಭಾರತೀಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಯಂತಿ. ಆತನ ಜಯಂತಿಯನ್ನ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದ ಮಾತ್ರಕ್ಕೆ ಸಾಲದು,
ಆತ ನಡೆದು ಬಂದ ದಾರಿ, ಆತ ದೇಶವನ್ನ ಕಟ್ಟಿದ ರೀತಿ, ಆತ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ತಂತ್ರಗಾರಿಕೆ, ಆತ ಹಿಂದೂಗಳ ರಕ್ಷಣೆ ಮಾಡಿರ್ತಕ್ಕಂಥ ನಡೆದು ಬಂದ ದಾರಿಯ ವಿಚಾರಗಳು ಪುಸ್ತಕದ ರೂಪದಲ್ಲಿ ಅದು ಎಲ್ಲ ಭಾರತದ ಎಲ್ಲ ಮಕ್ಕಳಿಗೂ ಅದು ತಲುಪಬೇಕು. ಆ ರೀತಿಯಲ್ಲಿ ಅನೇಕ ಶಾಲೆ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಶೀಲಗಳನ್ನು ಮಾಡಬೇಕು, ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಬೇಕು, ದೇಶಭಕ್ತಿಯನ್ನು ಬೆಳೆಸತಕ್ಕಂಥ ಆತನ ವಿಚಾರಗಳನ್ನು ನಮ್ಮ ಮುಂದಿನ ಮಕ್ಕಳಿಗೆ ಶಿವಾಜಿ ಅಂದ್ರೆ ಇನ್ನೂ ಸ್ವಲ್ಪ ದಿವಸಕ್ಕೆ ಗಾಂಧೀಜಿ ಅಂದ್ರೆ ಯಾರೋ ಒಬ್ಬ ಸ್ಟ್ಯಾಚು ಹಿಂದಿರ್ಸ್ಯಾರ, ಅದು ಯಾರು ಗಾಂಧೀಜಿ ಅಂತ ಕೇಳೋ ಕಾಲ ಬರ್ತಾರೆ. ಇತಿಹಾಸವನ್ನ ಯಾರು ಅರಿಯಲಾರರು, ಅವರ ಇತಿಹಾಸವನ್ನು ಸೃಷ್ಟಿ ಮಾಡಲಾರರು. ಈ ದೇಶದ ಇತಿಹಾಸವನ್ನು ಯಾರು ತಿಳ್ಕೊಂಡಿರ್ತಾರೋ ಅವರು ಈ ದೇಶವನ್ನು ಕಟ್ಟಬಲ್ಲರು ಅಂತಕ್ಕಂಥ ಶಾರೀರಿಕವಾದ ಮಾನಸಿಕವಾಗಿ ಯಾರು ಸದೃಢವಾಗಿರ್ತಾರೋ ಅವರು ಶಾರೀರಿಕವಾಗಿ ಸದೃಢವಾಗಿರ್ತಾರೆ. ಯಾರು ಶಾರೀರಿಕವಾಗಿ ಸದೃಢವಾಗಿರ್ತಾರೋ ಅವರು ಸಾಮಾಜಿಕವಾಗಿ ಸದೃಢವಾಗಿರ್ತಾರೆ. ಸದೃಢವಾದವರು ಸದೃಢವಾದ ಸಮಾಜವನ್ನು ನಿರ್ಮಾಣ ಮಾಡಬಲ್ಲರು ಅನ್ನೋದಕ್ಕೆ ಛತ್ರಪತಿ ಶಿವಾಜಿ ನಮ್ಮ ಸ್ಫೂರ್ತಿಯಾಗಿದ್ದಾರೆ, ನಮಗೆ ಆದರ್ಶ ಆಗಿದ್ದಾರೆ, ನಮಗೆ ಮಾರ್ಗದರ್ಶನವಾಗಿದ್ದಾರೆ. ಆ ಕಾರಣ ಛತ್ರಪತಿ ಶಿವಾಜಿಯ ನೆನೆಯುವುದು ಮಹಾತ್ಮರ ನೆನೆವದೆ ಘನಮುಕ್ತಿ ಪದಂ ಅನ್ನುವ ಹಾಗೆ ಆ ಯಾವ ದಾರಿಯಲ್ಲಿ ನಡೆದು ಬಂದ ಅಂತ ದೊಡ್ಡವರ ನಡೆದು ಬಂದ ದಾರಿಯನ್ನು ಚರಿತ್ರೆ ಮಾಡಿ ಸಮಾಜದ ಕಡೆ ಮನುಷ್ಯರಿಗೆ ಮುಟ್ಟಿಸುವ ರೀತಿಯಲ್ಲಿ ಸಮಾಜದ ಜೊತೆಗೆ ಸರ್ಕಾರವು ಮತ್ತು ಸಮಾಜವನ್ನು ಕೂಡಿ ಇಂಥವರ ಆದರ್ಶಗಳನ್ನು ನಾವು ಪಾಲನೆ ಮಾಡುವಂತ ರೀತಿಯಲ್ಲಿ ಮುಂದೆ ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಜಯಂತಿಗಳನ್ನು ಮಾಡಿ ಯಾರು ಹುಟ್ಟಿನಿಂದ ಬಹಳ ಪ್ರಖ್ಯಾತರಾಗಿರ್ತಾರೋ ಅವರು ಜಯಂತಿಯನ್ನು ಆಚರಿಸ್ತಾರೆ. ಯಾರು ಸಾವಿನಿಂದ ಪ್ರಖ್ಯಾತರಾಗಿರ್ತಾರೆ ಅವರಿಗೆ ಪುಣ್ಯತಿಥಿಯನ್ನು ಆಡ್ತಾರೆ. ಹುಟ್ಟಿನಿಂದಲೇ ಅದಿರುವುಳ್ಳ ವಯಸ್ಸಿನಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಛತ್ರಪತಿ ಶಿವಾಜಿ ತನ್ನ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ರಾಜ್ಯಗಳನ್ನು ತನ್ನ ವಶ ಮಾಡಿಕೊಂಡಿರ್ತಕ್ಕಂಥ ಏಕೈಕ ರಾಜ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆತನ ವಿಚಾರಗಳನ್ನು ಮೆಲುಕು ಹಾಕೋದಕ್ಕೆ ಇವತ್ತು ನಮ್ಮೆಲ್ಲರನ್ನ ಕರೆಸಿ ವೇದಿಕೆ ಮೇಲೆ ಸನ್ಮಾನಿಸಿ ಗೌರವಿಸಿ ಆ ಛತ್ರಪತಿ ಶಿವಾಜಿಯನ್ನು ನೆನಪು ಮಾಡಿಕೊಳ್ಳುವುದರಲ್ಲಿ ನೀವು ಒಂದು ಸಮಯವನ್ನು ನೀಡಿದ್ದಕ್ಕಾಗಿ ಸಮಾಜದ ಮತ್ತು ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುವುದರ ಮುಖಾಂತರ ಮತ್ತು ಎಲ್ಲರಿಗೂ ಛತ್ರಪತಿ ಶಿವಾಜಿಯ ಆರ್ಥಿಕ ಶುಭಾಶಯಗಳು ಹೇಳುವುದರ ಮುಖಾಂತರ ನಮಗೆ ಭಾರತ ಸಂಪೂರ್ಣವಾಗಿ ಮುಸಲ್ಮಾನರ ಕೈಯಲ್ಲಿ ತತ್ತರಿಸಿ ಹಿಂದುತ್ವ ಸರ್ವನಾಶ ಆದಂತಹ ಸಂದರ್ಭದಲ್ಲಿ ಆ ಭಾರತ ಮಾತೆಯ ಭೂಗರ್ಭದಿಂದ ಹುಡ್ತಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಾಜಿ ಭೋಸ್ಲೆ ಮತ್ತು ಜೀಜಾಬಾಯಿಯ ಗರ್ಭ ಸಂಭೂತರಾಗಿ ಹುಟ್ಟಿರ್ಬೋದು, ಆದರೆ ಆ ಶಕ್ತಿ ಏನಿದೆ ಶಿವಾಜಿ ಮಹಾರಾಜರ ಶಕ್ತಿ ಅದು ಸಾಮಾನ್ಯವಲ್ಲ. ಶಿವಾಜಿ ಮಹಾರಾಜರು ಮತ್ತು ಕರ್ನಾಟಕಕ್ಕೆ ಅವಿನಾಭಾವವಾದಂಥ ಸಂಬಂಧವಿದೆ. ಶಿವಾಜಿ ಮಹಾರಾಜರು ಬಾಲ್ಯದಲ್ಲಿ ಕರ್ನಾಟಕದಲ್ಲೇ ಕಳೀತಾರೆ. ಬಿಜಾಪುರ ಮತ್ತು ಮೈಸೂರದಲ್ಲಿ ತಮ್ಮ ಬಾಲ್ಯದ ದಿನಗಳನ್ನ ಕಳೀತಾರೆ. ಶಿವಾಜಿ ಮಹಾರಾಜರು ಆದಿಲ್ ಶಾಹಿಗಳು, ಬಿಜಾಪುರ ಆದಿಲ್ ಶಾಹಿಗಳನ್ನ ಸೋಲಿಸ್ತಾರೆ. ಕುತುಬ್ ಶಾಹಿ, ನಮ್ಮ ಆಂಧ್ರ ಮತ್ತು ತೆಲಂಗಾಣವನ್ನ ಆಳ್ತಕ್ಕಂಥ ಕುತುಬ್ ಶಾಹಿಗಳನ್ನ ಸೋಲಿಸ್ತಾರೆ. ಹಾಗೆ ಈ ಮುಸಲ್ಮಾನರನ್ನ ಸೋಲಿಸ್ತಕ್ಕ ಹಂತವಾಗಿ ಶಿವಾಜಿ ಮಹಾರಾಜರು ತಮ್ಮ ವಿಶಿಷ್ಟವಾದಂಥ ಯುದ್ಧ ನೀತಿ, ಅದಕ್ಕೆ ಗೊರಿಲ್ಲಾ ವಾರ್ಫೇರ್ ಅಂತೇನು ಹೇಳ್ತಾರೆ, ಆ ಒಂದು ಗೊರಿಲ್ಲಾ ವಾರ್ಫೇರ್ದಲ್ಲಿ ಅತ್ಯಂತ ನಿಪುಣತೆಯಿಂದ ಒಂದಂತ ಸೈನ್ಯವನ್ನ ಕಟ್ತಾರೆ. ಶಿವಾಜಿ ಮಹಾರಾಜರು ಛತ್ರಪತಿ ಆಗಿ ಪಟ್ಟವನ್ನ ಅವ್ರಿಗೆ ಕಟ್ಟಿದಾಗ ಅವ್ರ ಹತ್ರ ಏನು ದೊಡ್ಡ ಸೈನ್ಯ ಇರಲಿಲ್ಲ. ಶಿವಾಜಿ ಮಹಾರಾಜರು ತನ್ನ ತಾಯಿ ಜೀಜಾಬಾಯಿ ತಿಪ್ಪೇರುದ್ರ ಸ್ವಾಮಿಯವರು ಹೇಳಿದ್ರು, ಶಿವಾಜಿ ಮಹಾರಾಜರು ಚಿಕ್ಕವರಿದ್ದಾಗ ಅವರಿಗೆ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಬೇಕಂತೇಳಿ ಕಥೆಯ ಮೂಲಕ ಏನ್ ಹೇಳ್ತಾ ಇದ್ರು, ಆ ಒಂದು ವಿಚಾರಧಾರೆ ಮಾತ್ರ ಶಿವಾಜಿ ಮಹಾರಾಜರ ತಲೆಯಲ್ಲಿತ್ತು. ಅವ್ರ ಹತ್ರ ದೊಡ್ಡ ಸೈನ್ಯವಿರಲಿಲ್ಲ. ಒಬ್ಬ ಹಿಂದುವನ್ನ ಸೇರಿಸಿ ಅವರಿಗೆ ತರಬೇತಿಯನ್ನು ಕೊಟ್ಟು ಒಂದು ಸೈನ್ಯವನ್ನ ಕಟ್ಟಿ ಪುನಃ ಹಿಂದುವಿ ಸಾಮ್ರಾಜ್ಯವನ್ನ ಕಟ್ತಕ್ಕಂಥ ಅದ್ಭುತವಾದ ಕಾರ್ಯವನ್ನ ಮಾಡ್ತಾರೆ. ಅವ್ರು ಬದುಕಿದ್ದು ಬರೀ 50 ವರ್ಷ. 1630ರಲ್ಲಿ ಶಿವಾಜಿ ಮಹಾರಾಜರು ಹುಟ್ಟುತ್ತಾರೆ. 50 ವರ್ಷ ಮಾತ್ರ ಅವರ ಆಯುಸ್ಸು. ಅದಾದ ನಂತರ
ಮತ್ತೆ ಮಗ ಸಾಂಬಾಜಿ ಬರ್ತಾನೆ. ಅದಾದ ನಂತರ ಮತ್ತೆ ಪೇಶ್ವೇರು ಆಳ್ತಾರೆ. ಯಾವ ರೀತಿಯ ಯುದ್ಧ ಕೌಶಲ್ಯ, ಯಾವ ರೀತಿಯ ಆಡಳಿತವನ್ನ ಮಾಡಬೇಕು ಅಂತೇಳಿ ಶಿವಾಜಿ ಮಹಾರಾಜರು ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂತಾರೆ ಮತ್ತು ಮಾಡಿರ್ತಾರೆ. ಅದೇ ರೀತಿ ಅವರ ಮಕ್ಕಳು ಸಹ ಮುಂದುವರಿಸ್ತಾರೆ. ಅದಾದ ನಂತರ ಪೇಶ್ವರ ಕಾಲದಲ್ಲೂ ಸಹ ಶಿವಾಜಿ ಮಹಾರಾಜರ ಆದರ್ಶ ಮತ್ತು ಛಾತ್ರ ತೇಜಸ್ಸನ್ನ ಮುಂದುವರಿಸ್ಕೊಂಡು ಹೋಗಿ ಇಡೀ ಭಾರತವನ್ನ ಶಿವಾಜಿ ಮಹಾರಾಜರ ಹೆಸರಲ್ಲೇ ಪೇಶ್ವರು ಸಹ ಭಾರತವನ್ನ ಆಳಿ ಹಿಂದುತ್ವವನ್ನ ಮರುಸ್ಥಾಪನೆ ಮಾಡುವಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ. मन के हारे हार हार गए जो बिन लड़े, उन पर है धिक्कार जो देखे ना सपना, सपनों का अधिकार असल अधिकार है अपना। तू माटी का लाल है, कोई कंकड़ या धूल नहीं, इस समय बदल के चलेगा, इतिहास लिखेगा भूल नहीं। तू वोट का पहला तारा है, परिवर्तन का एक नारा है, ये अंधकार कुछ पल का है, फिर सब कुछ तुम्हारा है। कविताएं खत्म हुई राजे, अंत में जीत आपकी हुई। अनुमानस के धूप रहोगे, अनम जगती भूप रहोगे। प्रसन्न हुए माता जगदम्बा और छत्रपति और सचर संभा। हम नमक है महाराज, तुम नमक नहीं, चंदन हो कवि, तुम तिलक हमारे माथे का। ಜೈ ಭವಾನಿ, जय शिव। ಜೈ ಭವಾನಿ. ಒಂದು ಒಳ್ಳೆಯ ನಿರ್ಧಾರ ಆಯ್ತು ಇವತ್ತಿನ ದಿವಸ. ಮುಂದಿನ ಶಿವಾಜಿ ಜಯಂತಿ 400ನೇ ಜಯಂತಿ ಸಂದರ್ಭದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಶಿವಾಜಿ ಮಹಾರಾಜರ ಒಂದು ಹೊಸ ಪುತ್ಥಳಿ ಕಾರ್ಯಕ್ರಮ ಆದಷ್ಟು ಶೀಘ್ರ ಆಗಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ಸೇರಿದ್ದಂತ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದ ಎಲ್ಲ ರಾಜಕಾರಣಿ ವ್ಯಕ್ತಿಗಳಿಗೂ ಮತ್ತು ಸ್ಟೇಜಿನ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಏನೋ ಒಂದು ಹೆಚ್ಚು ಕಡಿಮೆ ಆಗಿದ್ರು ಯಾರು ಏನು ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಮುಂದಿನ ಸಾರಿ ಇನ್ನೊಂದ್ಸಲ ಮೀಟಿಂಗ್ ಕರೆಯೋಣ. ಎಲ್ಲ ಕ್ಷತ್ರಿಯ ಸಮಾಜ ಅಲ್ಲದೆ ಎಲ್ಲ ಹಿಂದೂಗಳನ್ನು ಸೇರಿಸಿ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಸಮಿತಿ ಮಾಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದ. ಇವತ್ತು ರಾಜ್ಯಾದ್ಯಂತ ಆಚರಿಸ್ತಾ ಇದೆ. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಗಂಗಾವತಿಯಲ್ಲಿ ನಾವು ಇವತ್ತು ಈ ಒಂದು ಕ್ಷತ್ರಿಯ ಒಕ್ಕೂಟದ ವತಿಯಿಂದ ನಾವು ಕೂಡ ಛತ್ರಪತಿ ಮಹಾರಾಜರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಬಂದಿದ್ದೀವಿ. ನಿಜವಾಗ್ಲೂ ಇವತ್ತು ನನಗೆ ಸ್ವಲ್ಪ ದುಃಖ ಅನ್ನಿಸ್ತು. ಯಾಕಂದರೆ ನಾವು ಕ್ಷತ್ರಿಯರು, ಒಂದು ಕ್ಷತ್ರಿಯ ಎಲ್ಲಿದ್ದಾನಂದ್ರೆ ಅಲ್ಲಿ ಒಂದು ಕ್ಷೇತ್ರವನ್ನು ಪಾಲನೆ ಮಾಡ್ತಕ್ಕಂಥದ್ದು ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ನಾವು ಎಷ್ಟು ಜನ ಇಲ್ಲಿ ಇದ್ದೀವಿ ನೋಡಿ, ಎಷ್ಟು ಜನ ಕಡಿಮೆ ಇದ್ದೀವಿ, ಯಾಕೆ ಅಂತ ನನ್ನ ಪ್ರಶ್ನೆ ಒಂದು ನಿಮ್ಮೆಲ್ಲರಿಗೂ. ದಯಮಾಡಿ ಏನೋ ನಮ್ಮಲ್ಲಿ ತೊಡಕುಗಳು ಇರ್ಬೋದು, ಒಳ್ಳೆ ಪ್ರಮಾಣದಲ್ಲಿ ನಾವು ಕ್ಷತ್ರಿಯ ಒಕ್ಕೂಟ ನಡೆಸ್ತಾ ಬರ್ತಾ ಇದ್ದೀವಿ. ಯಾಕೆ ಸ್ತಬ್ಧತೆ ಆಗಿದೆ ಅಂತೇಳಿ ಗೊತ್ತಿಲ್ಲ. ನಾವೆಲ್ಲ ಕೂತ್ಕೊಂಡು ಈ ಕ್ಷತ್ರಿಯ ಒಕ್ಕೂಟ ಮತ್ತೆ ಮುಂದುವರಿಸ್ಬೇಕಂತ ಅನ್ನೋದೇ ನಂದೊಂದು ವಿಚಾರ. ಯಾಕಂದ್ರೆ ನಾವು ರಜಪೂತರಾಗ್ಲಿ ಕ್ಷತ್ರಿಯರಾಗಿ ಎಲ್ಲರೂ ಒಂದೇ. ನಾವು ಇವತ್ತು ಎಲ್ಲೋ ನಮಗೆ ಊರಿನ ಹೊರಗಡೆ ಇವರು ಶಿವಾಜಿ ಮಹಾರಾಜರ ಸರ್ಕಲ್ ಮಾಡಲಿಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ. ತುಂಬಾ ಬೇಜಾರು ಅನಿಸುತ್ತೆ. ಯಾಕಂದ್ರೆ ನೋಡಿ, ಗಂಗಾವತಿ ನಗರದಲ್ಲಿ ನಮಗೆ ಮಹಾರಾಣಾ ಪ್ರತಾಪ್ ಸಿಂಗ್ ಸರ್ ನೃತ್ಯ ಮಾಡುವಾಗ ಬಹಳಷ್ಟು ಸರಿ ನಮಗೆ ತೊಡಕು ಬಂತು. ಎಷ್ಟೋ ಜನ ನಮಗೆ ಕಡಿದ್ರು. ಆಗಿನ ಪ್ರಮಾಣದಲ್ಲಿ ಇಕ್ಬಾಲ್ ಅಂತ ಹೇಳಿ ಮಿನಿಸ್ಟ್ರ್ ಇದ್ರು, ಅವರು ಕೂಡ ನಮಗೆ ತಡೀಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಾವು ಬಿಡಲಿಲ್ಲ. ಶ್ರೀನಾಥ್ ದಣಿಯವರು ನಮಗೆ ಬೆಂಬಲವಾಗಿ ನಿಂತಿದ್ರು. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ದಣಿಯವರು ಮಿನಿಸ್ಟರ್ ಆಗಿದ್ರು. ಇವರೆಲ್ಲ ಬೆಂಬಲದಿಂದ ನಾವು ಒಂದು ಸರ್ಕಲ್ ಅನ್ನು ನಿರ್ಮಾಣ ಮಾಡಿದ್ವಿ. ಈಗಲೂ ಅಷ್ಟೇ ನಾವೆಲ್ಲರೂ ಸೇರಿ ಒಂದು ಛತ್ರಪತಿ ಶಿವಾಜಿಯವರ ಒಂದು ಸರ್ಕಲ್ ನಾವು ನಿರ್ಮಾಣ ದಣಿ ಹೇಳಿರ್ತಾರೆ, ನಾವು ಬೇರೆ ಕಡೆ ಮಾಡಬೇಕು. ಆ ಮಾಡಲಿಕ್ಕೆ ನಾವೆಲ್ಲರೂ ಏನು ಪ್ರಯತ್ನ ಪಡಬೇಕು ಹೇಳಿ ನಾವೆಲ್ಲ ಹಗಲು ರಾತ್ರಿ ನಿಮ್ಮ ಜೊತೆ ಇರಲಿಕ್ಕೆ ತಯಾರಿದ್ದೀವಿ. ದಯವಿಟ್ಟು ಈ ಸರ್ಕಲ್ ಅನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ. ಆದಷ್ಟು ನಾವು ಒಗ್ಗಟ್ಟಿನಿಂದ ಇರಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಈ ಒಂದು ಜಯಂತಿಯನ್ನು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ತುಂಬಾ ಸಂತೋಷ. ಅಂತ ಮಹಾನ್ ಪುರುಷನ ಒಂದು ಜನನ ನಮ್ಮ ಒಂದು ದೇಶದಲ್ಲಿ ಆಗಿದೆ ಅಂದ್ರೆ ಆ ದೇಶದಲ್ಲಿ ನಾವೆಲ್ಲ ಹುಟ್ಟಿದೀವಿ ಅಂದ್ರೆ ನಾವೆಲ್ಲ ಪುಣ್ಯವಂತರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಎಲ್ಲರೂ ಒಂದು ಮೀಟಿಂಗ್ ಕರೆದು ನಾವು ಕ್ಷತ್ರಿಯ ಒಕ್ಕೂಟದವರು ಮತ್ತೊಮ್ಮೆ ನಾವು ಎಲ್ಲರೂ ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ ದಣಿ ಆಗಿರ್ಬೋದು, ಶ್ರೀನಾಥ್ ದಣಿ ಆಗಿರ್ಬೋದು, ಬಿರಾದರ್ ಅವರಾಗ್ಲಿ, ಸ್ವಾಮಿ ಅವರಾಗ್ಲಿ,
ತಿಪ್ಪೇರುದ್ರ ಸ್ವಾಮಿಯವರಾಗಲಿ, ನಮ್ಮ ಸರ್ವೇಶ್ ಆಗಲಿ, ಎಲ್ಲ ಯುವಕರು ಎಲ್ಲರೂ ಇದ್ದಾರೆ. ಯಾಕೆ ನಾವು ಸುಮ್ಮನೆ ಇರಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಹರಿಯೋಣ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟು ಮತ್ತೊಮ್ಮೆ ನಿಮಗೆ ಛತ್ರಪತಿ ಮಹಾರಾಜರವರ ಒಂದು ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಛತ್ರಪತಿ ಮಹಾರಾಜ ಅಂತ ಮಾತನ್ನು ಹೇಳ್ತಾ ನಾನು 1 ನಿಮಿಷದಲ್ಲಿ ಮಾತನ್ನು ಮುಗಿಸ್ತಿರೋ ಕಾರಣ ಇನ್ನು ಹಿರಿಯರು ಮಾತಾಡೋದಿದ್ದಾರೆ. ಬಹುಶಃ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಎಲ್ರಿಗೂ ರಾಜರು ಅಂದರು, ಇವರಿಗೆ ಮಹಾರಾಜರು ಅಂತ ಕರೆದ್ರು. ಕಾರಣ ಇಷ್ಟೇ, ಬೇರೆ ಎಲ್ಲ ಅರಸರು ಆಳ್ವಿಕೆ ಮಾಡುವಂಥ ಸಂದರ್ಭ ಬೇರೆ ಇತ್ತು, ಶಿವಾಜಿ ಮಹಾರಾಜರ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭ ಬೇರೆ ಇತ್ತು. ದೆಹಲಿಯಲ್ಲಿ ಉತ್ತರದಲ್ಲಿ ಮೊಘಲರು ಆಳ್ತಾ ಇದ್ರು, ದಕ್ಷಿಣದಲ್ಲಿ ಶಾಹಿ ಸುಲ್ತಾನರು ಆಳ್ತಾ ಇದ್ರು, ಪೂರ್ವದಲ್ಲಿ ಇಂಗ್ಲೀಷರು ಆಳ್ತಾ ಇದ್ರು, ಮತ್ತೊಂದು ಕಡೆಗೆ ಡಚ್ಚರು ಆಳ್ತಾ ಇದ್ರು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ರಾಷ್ಟ್ರವನ್ನು ಹಿಂದೂ ಸ್ವರಾಜ್ಯವಾಗಿ ಮಾಡ್ತಕ್ಕಂಥ ಕೀರ್ತಿ ಬಹುಶಃ ಯಾರಿಗಾದರೂ ಸಲ್ತಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬಹಳ ಹೆಮ್ಮೆ. ಆಗಿನ ಕಾಲದಾಗಿರ್ತಕ್ಕಂಥ ಭೂಷಣ ಅನ್ನುವಂಥ ಕವಿ ಒಂದು ಕಡೆಗೆ ಹೇಳ್ತಾರೆ, ಅವ್ರು ಬರೀತಾರೆ, ಒಂದು ವೇಳೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಹುಟ್ಟದೇ ಇದ್ದರೆ ಕಾಶಿ ಕಳಾಹೀನವಾಗ್ತಿತ್ತು, ಮಥುರಾ ಮಸೀದಿ ಆಗ್ತಿತ್ತು ಅನ್ನುವಂಥ ಘೋಷಣೆಯನ್ನು ಶಿವಾಜಿ ಮಹಾರಾಜರ ಬಗ್ಗೆ ಭೂಷಣ ಕವಿಗಳು ಹೇಳ್ತಾರೆ. ಬಹುಶಃ ಇಡೀ ದೇಶಕ್ಕೆ ಹಿಂದುತ್ವದ ಪರಿಕಲ್ಪನೆಯನ್ನು ಕಟ್ಟಿ ಹಾಕಿ ಇಡೀ ಹಿಂದುತ್ವವನ್ನು ಈ ದೇಶದ ಜನರಲ್ಲಿ ಜಾಗೃತಿ ಮೂಡಿಸಿ ಭವ್ಯ ಭಾರತದ ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಕೆಲವು ಅರಸರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ಯಾರಾದರೂ ಇದ್ದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ. ಎಲ್ಲ ಜಾತಿಗೆ ಒಬ್ಬ ಅರಸರು ಹುಟ್ಟಿದ್ರು, ಆದರೆ ಧರ್ಮಕ್ಕೆ ಹುಟ್ಟಿರ್ತಕ್ಕಂಥ ಒಬ್ಬ ಅರಸ ಅಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮುಂದಿನ ವರ್ಷ ಇನ್ನೂ ಅದ್ಧೂರಿಯಾಗಿ ಮಾಡೋದ್ರ ಮೂಲಕ ಮಾನ್ಯ ಶ್ರೀನಾಥಣಿಯವರ ಸಲಹೆಯಂತೆ ಗಂಗಾವತಿ ನಗರದ ಪ್ರತಿಯೊಬ್ಬ ಹಿಂದೂವನ್ನು ಆ ಸಭೆಗೆ ಆಗಮಿಸಿ ಅದ್ಧೂರಿ ಕಾರ್ಯಕ್ರಮ ಮಾಡೋದ್ರ ಮೂಲಕ ಹಿಂದೂ ಸಮಾಜ ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ ಅನ್ನುವಂಥ ಆಶಾಭಾವನದೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಜಯಂತಿ ಬಂದಾಗ ಹೇಳ್ತೇವೆ, ಪ್ರತಿಮೆ ಮಾಡಬೇಕು, ಪುತ್ಥಳಿ ಮಾಡಬೇಕು, ಎಲ್ಲ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದೀವಿ. ಅವೆಲ್ಲ ಮಾತು ಉಸಿ ಹೋಗ್ತಾ ಇದೆ. ಇವತ್ತು ಈ ತಾಯಮ್ಮನ ದೇವಸ್ಥಾನದಲ್ಲಿ ನಮ್ಮ ಧನಿಯವರು ಹಾಗೂ ಮಲ್ಲಿಕಾರ್ಜುನ ನಾಗಪ್ಪನವರು ಏನು ಹೇಳಿದ್ರಂದ್ರೆ ಹೊಸ ಬಸ್ ಸ್ಟ್ಯಾಂಡ್ ಆಗ್ತದೆ, ಅಲ್ಲೇ ಆವರಣ ಮಾಡಿದರೆ ಭಾಳ ಚೆನ್ನಾಗ್ತದೆ, ಅದು ಕಾನೂನು ಬಾಹಿರ ಆಗುವುದಿಲ್ಲ, ಅದನ್ನ ಮಾಡ್ಬೇಕಂತೇಳಿ ನಮ್ಮ ತಿಪ್ಪೇಸ್ವಾಮಿ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಒಕ್ಕಟ್ಟಿನಿಂದ ಅದನ್ನ ಏನು ಸಹಕಾರ ಬೇಕು ಅವ್ರ ಕಡೆಯಿಂದ ತಗೊಂಡು ಮುಂದಿನ ವರ್ಷ ಅದನ್ನು ರೂಪರೇಷೆನ ಹಾಕಬೇಕಾಗಿ ನಾ ಎಲ್ಲ ಛತ್ರಿ ಸಂಬಂಧವನ್ನೇ ಬೇಡಿಕೊಳ್ಳುತ್ತೇನೆ. ಜೈ ಭಾರತ್. ದೇಶದ ಸಮಸ್ತ ಜನತೆಗೆ ಮಹಾರಾಜ ಶಿವಾಜಿ ಜಯಂತಿಯ ಶುಭಾಶಯಗಳು. ಇವತ್ತು ನಮ್ಮ ದೇಶದಲ್ಲಿ ಮುಸ್ಲಿಂ ಆಡಳಿತ ಇರ್ತಕ್ಕಂಥ ದೇಶದಲ್ಲಿ ಛತ್ರಪತಿ ಶಿವಾಜಿ ಅವರು ಹುಟ್ಟಿ ನಮ್ಮ ದೇಶವನ್ನು ಕಾಪಾಡಿ ಇವತ್ತು ನಮ್ಮನ್ನು ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಅವರು ಎಲ್ಲ ಸಮಾಜಕ್ಕೂ ಗಣ್ಯ ವ್ಯಕ್ತಿಗಳಾದಂಥ ನಮ್ಮ ಛತ್ರಪತಿ ಶಿವಾಜಿಯವರ ಆದರ್ಶವನ್ನು ಪಾಲಿಸೋಣ ಅಂತಂದೇಳಿ ಈ ಮೂಲಕ ದೇಶದ ಜನತೆಗೆ ಛತ್ರಪತಿ ಮಹಾರಾಜ ಶಿವಾಜಿಯ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಛತ್ರಪತಿ ಶಿವಾಜಿ ಜಯಂತಿಯ ಶುಭಾಶಯ ಎಲ್ಲ ನನ್ನ ದೇಶ ಭಕ್ತರಿಗೂ ಹಾಗೂ ಛತ್ರಪತಿ ಶಿವಾಜಿ ಭಕ್ತರಿಗೂ.